ದೀಪಾ, ಈಗ ದಿಯಾ ಆಗಿ ನಾವು ಕಿನ್ನರಿಲಿ ನೋಡಿದೀವಿ ನಿಮ್ಮನ್ನ, ಜೊತೆಗೆ ಈಗಾಗಲೇ ಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ ತಮಿಳು ಸೀರಿಯಲ್ ಅಲ್ಲೂ ಕೂಡ ಒಂದು ಒಳ್ಳೆ ಪಾತ್ರವನ್ನ ನೀವು ಮಾಡಿದ್ರಿ. ಜೊತೆಗೆ ಅಮ್ಮಾಚಿ ಎಂಬ ನೆನಪು ಅನ್ನುವಂತಹ ಮೂವಿಲ್ ಮಾಡಿದ್ರಿ. ಯಾಕೆ ಈ ಫೀಲ್ಡ್ ಅನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನನಗೆ ಚಿಕ್ಕ ವಯಸ್ಸಿಂದ ಈ ಫೀಲ್ಡ್ ನೋಡಿ ಬೆಳೆದಿದ್ದು. ನನ್ನ ಅಮ್ಮನ ನೋಡಿ, ನಮ್ಮ ಚಿಕ್ಕಮ್ಮನ ನೋಡಿ ಹಾಗೆ ಬೆಳೆದಿದ್ದು. ನಂಗೆ ಯಾವಾಗಲೂ ನಾನು ಫಸ್ಟ್ ಟೈಮ್ ಸೆಟ್ಟಿಗೆ ಹೋದಾಗ ನಾನು ನೋಡಿದ ತಕ್ಷಣ ಇಲ್ಲ ಅಮ್ಮ ನಾನು ಇದನ್ನೇ ಮಾಡ್ತೀನಮ್ಮ ಅಂತ ಹೇಳಿದ ನೆನಪಿದೆ ನನಗೆ. ಯಾವಾಗ 3rd ಸ್ಟ್ಯಾಂಡರ್ಡ್ ನನಗೆ ನೆನಪಿದೆ. ಅದಾದಮೇಲೆ ಫಸ್ಟ್ ಆಡಿಷನ್ ಕೊಡಿದಾಗ ಕಿನ್ನರಿ ಶುರು ಆದಾಗ ನಂಗೆ ಶೋರ್ ಆಗಿದ್ದು ಲೈಫಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಈ ಫೀಲ್ಡಲ್ಲೇ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಏನು ಮಾಡಲ್ಲ ಅಂತ. ಸೊ ಅದು ನಂಗೆ ಗೊತ್ತಿತ್ತು. ನನ್ನ ಚಿಕ್ಕ ವಯಸ್ಸಿಂದ ಎಲ್ಲರೂ ನನ್ನ ಡ್ರಾಮಾ ಕ್ವೀನ್ ಅಂತಲೇ ಕರೆಯೋದು. ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ. ಬಟ್ ಒಂಥರ ಗೊತ್ತಿತ್ತು ನಾನು ಏನಾದರೂ ಮಾಡ್ಬೇಕಂದ್ರೆ ಈ ಫೀಲ್ಡೇ ನಂಗೆ ಜಾಸ್ತಿ ಖುಷಿ ಕೊಡೋದು ಅಂತ. ಸೊ ಅದಕ್ಕೆ ಚಿಕ್ಕದಿಂದಲೇ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಕೆಲವೊಂದ್ಸಲ ಮಕ್ಕಳನ್ನ ಓಕೆ ಇರ್ಲಿ ಅಂತ ಹೇಳಿ ಪೇರೆಂಟ್ಸ್ಗೆ ಇಂಟ್ರೆಸ್ಟ್ ಇದ್ದು ಅವ್ರನ್ನ ಕಳಿಸ್ತಾರೆ. ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ನಾನೇ ಯೋಚನೆ ಮಾಡಿಬಿಟ್ಟು ನನಗೆ ಇದು ಮಾಡಿದ್ರೆ ಸಾಕಾದಾಗ ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೊತೀನಿ ಅನ್ನೋದು ನಂಗೆ ತುಂಬ ಖುಷಿ ಕೊಡ್ತಿತ್ತು. ಸೊ ಎಸ್.